ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಮನೋಭಾವ ಬದಲಾಗಲಿ ಇದರ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣಿಗೊಂದು ವಿಶಿಷ್ಟ ಸ್ಥಾನವಿದೆ. ಗಂಡನಿಗೆ ಉತ್ತಮ ಹೆಂಡತಿಯಾಗಿ, ಮಕ್ಕಳಿಗೆ ಮಮತೆಯ ತಾಯಿಯಾಗಿ, ಅತ್ತೆಯ ಮಾವಂದಿರಿಗೆ ಒಳ್ಳೆಯ ಸೊಸೆಯಾಗಿ, ಹೆತ್ತವರು ತಲೆ ಎತ್ತುವಂತೆ ಜೀವನ ರೂಪಿಸಿಕೊಳ್ಳುವ ಹೆಣ್ಣಿನ ವ್ಯಕ್ತಿತ್ವ ನಿಜಕ್ಕೂ ಆದರ್ಶವೇ. ತವರಿನಲ್ಲಿದ್ದಾಗ ಒಳ್ಳೆಯ ವಿದ್ಯಾವಂತಳಾಗಿ, ಗುಣವಂತಳಾಗಿ, ಹೆತ್ತವರಿಗೆ ಹೆಮ್ಮೆಯ ಮಗಳಾಗಿ ಬೆಳೆಯುವ ಹೆಣ್ಣು ಮದುವೆಯಾದ ಮೇಲೆ ಗಂಡನ ಮನೆಗೆ ಮಹಾಲಕ್ಷ್ಮಿಯ ರೂಪದಲ್ಲಿ ಹೋಗುತ್ತಾಳೆ ಅನ್ನುವುದಕ್ಕಾಗಿಯೇ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಸಮಯದಲ್ಲಿ ಬಲಗಾಲು ಒಳಗೆ ಇಟ್ಟು ಬಾರಮ್ಮ ಎಂದು ಹಿರಿಯರು ಹೇಳುವ ನುಡಿ ಮನೆಯ ಮಹಾಲಕ್ಷ್ಮಿಯಾಗಿ ಬಾಳು ಬೆಳಗಬೇಕು ಎನ್ನುವುದು ಆಂತರ್ಯ. ಶ್ರೀಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೆಣ್ಣಿನ ಬಗ್ಗೆ ಹೇಳುವಾಗ ಬಹಳ ಮಹತ್ವದ ಮಾತನ್ನು ಮುಂದಿಡುತ್ತಾರೆ. ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಹೆಣ್ಣು ಮಗಳು ಹೆತ್ತವರ ಕುಲವನ್ನು ಬೆಳಗುತ್ತಾಳೆ, ಅತ್ತೆ ಮನೆಯನ್ನು ಬೆಳಗುತ್ತಾಳೆ. ಇದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಶಾಸ್ತ್ರ ಕೊಟ್ಟಿರುವ ವಿಶಿಷ್ಟ ಗೌರವ. ಮನುಸ್ಮೃತಿಯ ಮಾತು, ನ ಶೋಚಂತಿ ತು ಯತ್ರೈತ ವರ್ಧತೆ ತದ್ದಿ ಸರ್ವದಃ. ಮನೆಗೆ ಬರುವ ಸೊಸೆಯನ್ನು ಸೊಸೆ ಎಂದು ಕಾಣದೆ ಸ್ವಂತ ಮಗಳಂತೆ ಕಾಣುವ ಪ್ರೀತಿಸುವ ಹೃದಯವಂತಿಕೆ ಹಿರಿಯರಲ್ಲಿರಬೇಕು. ಆಗಲೇ ಸೊಸೆ ಸುಖಿಯಾಗಿರಲು ಸಾಧ್ಯ. ಸೊಸೆ ಸುಖಿಯಾಗಿದ್ದರೆ ಬದುಕು ಬಂಗಾರವಾಗುತ್ತದೆ, ಕುಟುಂಬ ಏಳಿಗೆಯನ್ನು ಪಡೆಯುತ್ತದೆ. ಸೊಸೆ ಮತ್ತೊಂದು ಮನೆಯ ಮಗಳೆಂದು ಬಗೆದರೆ ವೈಮನಸ್ಯ ಅಂತಃಕಲಹಗಳು ವಿಪರೀತವಾಗಿ ಬದುಕು ಬರಡು ಭೂಮಿಯಾಗುತ್ತದೆ. ನಾರಿ ಮುನಿದರೆ ಮಾರಿ ಎಂಬ ಮಾತು ಜೀವನದುದ್ದಕ್ಕೂ ಅನುಭವಕ್ಕೆ ಬರುತ್ತದೆ. ಮನೆಯ ಮಹಾಲಕ್ಷ್ಮಿ ಕಣ್ಣೀರು ಹಾಕಿದರೆ ಕುಟುಂಬ ವಿನಾಶದ ಹಂಚಿಗೆ ಸಿಲುಕುವುದು ಸತ್ಯ ಎನ್ನುತ್ತದೆ ಮನುಸ್ಮೃತಿ. ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಶು ತತ್ಕುಲಂ. ಯಾವ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು ಕಷ್ಟಕ್ಕೆ ಸಿಲುಕಿ ಕಣ್ಣೀರಿಡುತ್ತಾಳೆಯೋ ಆ ಕುಟುಂಬವು ನಾಶವಾಗುತ್ತದೆ. ಹೆಣ್ಣಿನ ಕಣ್ಣೀರು ಕುಲಕ್ಕೆ ಕಂಟಕವಾಗುತ್ತದೆ. ಕಷ್ಟಕ್ಕೆ ಸಿಲುಕಿ ಕಣ್ಣೀರಿಡುತ್ತಾ ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂದು ಅಲಮೇಲಮ್ಮ ಶಪಿಸಿದ್ದು ಇಂದಿಗೂ ಮೈಸೂರು ಮಹಾರಾಜರ ಮನೆತನ
ಅದರ ಫಲ ಅನುಭವಿಸುತ್ತಿರುವುದು ಜಗಜ್ಜಾಹೀರಾತು, ಜ್ವಲಂತ ದೃಷ್ಟಾಂತ. ಅಂದ ಮೇಲೆ ಸೊಸೆಯನ್ನು ಸ್ವಂತ ಮಗಳಂತೆ ಸ್ವಾಗತಿಸೋಣ, ಮನೆಯ ಮಹಾಲಕ್ಷ್ಮಿ ಮಾಡಿಕೊಳ್ಳೋಣ, ಸುಖವಾಗಿ ಜೀವನ ಸಾಗಿಸೋಣ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಮನೋಲ್ಲಾಸದಲ್ಲಿ ಮನೋಭಾವ ಬದಲಾಗಲಿ ಎಂಬುದರ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.